ಖುಷಿ. ಸರಿ ಬಂಗಾರಿ, ಇನ್ ಮುಂದೆ ನಾನೇ ನಿನ್ನನ್ನು ತಯಾರು ಮಾಡ್ತೀನಿ, ಸರಿನಾ? ಸರಿ ಪಾರು. ಹಬ್ಬ ಸದ್ಯ ನಮ್ಮ ಅರಸನ ಕೋಟೆಗೆ ಹಿಡ್ದಿದ್ದ ಗ್ರಹಣ ಸಂಕ್ರಾಂತಿ ಆದ್ಮೇಲೆ ಬಿಟ್ಟೋಯ್ತು. ಅಲ್ಲ ಮೇಡಮ್, ಜನನಿ ಇವ್ರ ಜೊತೆ ಆ ರತ್ನವೇಣಿಯವರು ಹೊರಡ್ತೀನಿ ಇಂದಾಗ ಅಪ್ಪವ್ರು ಯಾಕೆ ಬಿಡಲಿಲ್ಲ? ರತ್ನವೇಣಿಯವ್ರ ಹಿಂದಿನ ಸ್ಟೋರಿ ವೀರಣ್ಣವ್ರಿಗೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಅದಕ್ಕೆ ಆ ಅಮ್ಮ ಅರಸನ ಕೋಟೆಗೆ ಬರೋದನ್ನ ಅವರೇ ತಡೆದ್ರು. ಆದ್ರೂ ಆ ಅಮ್ಮ ಅಷ್ಟು ಈಸಿಯಾಗಿ ಒಪ್ಕೊಳ್ಳಿಲ್ಲ. ಪಾಪ ಜನನಿಗೆ ತಾಯಿ ಇಲ್ಲ, ನಾನೇ ಅವಳನ್ನ ನೋಡ್ಕೋಬೇಕು, ಮಗುನ ನೋಡ್ಕೋಬೇಕು ಅಂತ ಏನೇನೋ ಬೊಗಳೆ ಬಿಟ್ಟಿದ್ದು. ಆದ್ರೂ ವೀರಣ್ಣವರು ಕ್ಯಾರೇ ಅನ್ಲಿಲ್ಲ. ಹೋಗಿ ಬಿಡಿ, ಒಳ್ಳೇದಾಯಿತು. ಇನ್ಮೇಲೆ ನಮ್ಮ ಪಾರುಗೆ ಈ ಮನೇಲಿ ಯಾರ ಕಾಟನೂ ಇರಲ್ಲ. ನಾನು ಮತ್ತೆ ಈ ಅರಸನ ಕೋಟೆಗೆ ಬಂದಿದ್ದ ಆಯ್ತು. ನನ್ನ ಯಾರೇ ಎದುರಾಕೊಂಡ್ರು ಅವ್ರನ್ನ ಆಚೆ ಕಳಿಸದೆ ಬಿಡೋಳಲ್ಲ ಈ ರತ್ನವೇಣಿ. ಬಲಗಾಲಿಟ್ಟೆ ಯಾಕೆ ಒಳಗೋಗ್ಬೇಕು, ಎಡಗಾಲಿಟ್ಟೆ ಒಳಗೆ ಹೋಗ್ತೀನಿ. ಎಲ್ರು ಹೇಗಿದ್ದೀರಾ? ನೀವಾ? ಹೌದು. ಹಾ, ಈ ಮನೆಯ ಒಬ್ಳೇ ಬೀಗಿತಿ ರತ್ನವೇಣಿ ಬಂದಿರೋದು. ಯಾಕೆ ನಾನಿಲ್ಲಿ ಬರಲ್ಲ ಅಂತ ಎಲ್ರು ಖುಷಿಯಾಗಿದ್ರಾ? ಅಯ್ಯೋ, ನೀವು ಬಂದ್ರೆಷ್ಟು ಬಿಟ್ರೆಷ್ಟು. ಅಷ್ಟಕ್ಕೂ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನೀವೇನಂತ ಗನಂದಾರಿ ಕೆಲಸ ಮಾಡಿ ದಬಾಕಿದ್ದೀರಾ ಅಂತ. ಅದ್ ಸರಿ, ವೀರಣ್ಣವರು ನಿಮ್ಮ ಅತ್ತೆ ಮನೆಗೆ ಬಿಡ್ತೀನಿ ಅಂದ್ರು ತಾನೆ? ಅಲ್ಲೇ ಇದ್ದು ಹಸುಗಳಿಗೆ ಹಿಂಡಿ ಬೂಸ ಹಾಕೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಹೌದು ಅಂದ್ರು. ಅವರು ನನ್ನ ಕರ್ಕೊಂಡೋಗಿ ನನ್ನ ಗಂಡನ ಮನೆಗೂ ಬಿಟ್ರು. ಮತ್ತೆ ಇಲ್ಲಿಗೆ ಹೇಗೆ ಬಂದ್ರಿ? ಹೇಗ್ ಬಂದ್ರಿ ಅನ್ನೋದಕ್ಕಿಂತ ಯಾಕೆ ಬಂದ್ರಿ ಅಂತ ಕೇಳು, ಹೇಳ್ತೀನಿ. ಆಯ್ತು, ಯಾಕೆ ಬಂದ್ರಿ? ಅಯ್ಯ, ನನ್ನ ಮಗಳು ಮೊಮ್ಮಗಳು ಮನೆಗೆ ಬರಕ್ಕೆ ನಾನು ಯಾಕೆ ಹಿಂಜರಿಬೇಕು? ಮನ್ಸು ತಡಿಲಿಲ್ಲ, ಅದಕ್ಕೆ ಕೆಂಪಸ್ ಹತ್ಕೊಂಡು ಫ್ರೀಯಾಗಿ ಬಂದ್ಬಿಟ್ಟೆ. ನಿಜವಾಗ್ಲೂ ನಿಮ್ಮ ಮಗಳು ಮೊಮ್ಮಗಳನ್ನ ನೋಡ್ಬೇಕು ಅಂತ ಬಂದ್ರೋ ಅಥವಾ ಬೇರೆ ಯಾರನ್ನಾದ್ರೂ ಭೇಟಿ ಮಾಡ್ಬೇಕು ಅಂತ ಬಂದ್ರೋ? ಏನಿನ್ ಮಾತಿನ ಉದ್ದೇಶ? ಬೇರೆ ಅಂದ್ರೆ ನನಗೆ ನಿಂದರ ಗಂಡ ಮನೆ ಮಕ್ಳಿದಾರ ಅಥವಾ ನನಗೆ ಬೇರೆ ಯಾರಾದ್ರೂ ಬೇಕಾದವರಿದಾರ? ಯಾರಿಗ್ ಗೊತ್ತು? ಏನಂದೆ? ಅಯ್ಯೋ, ನಿಮ್ ವಿಷಯ ನಮಗೆ ಹೇಗೆ ಗೊತ್ತಿರುತ್ತೆ ಅಂದೆ. ನಾನು ಯಾಕೆ ಬಂದೆ ಅಂತ ನಿನ್ನತ ಸಾಬೀತುಪಡಿಸಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ನೀನು ಬಂದಿರೋದು ಆ ನಿನ್ನ ಫೋನ್ ಕೌಂಟ್ರ್ ಲವ್ವರ್ನ ನೋಡೋಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಯ್ತು ಬಾರೆ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾರ್ವತಿ, ನೀನೇ ನಮ್ಮ ಪುಟಾಣಿನ ರೆಡಿ ಮಾಡ್ತಿದ್ಯಾ? ಪುಟಾಣಿ, ಅಮ್ಮ ಎಲ್ಲಮ್ಮ? ಮಮ್ಮಿ ರೂಮಲ್ಲಿದ್ದಾಳೆ. ಓ ಹೌದಾ? ಲಕ್ಷ್ಮೀ ಪುಟ, ಈಗ ನಾನು ಇಲ್ಲಿಗೆ ಬಂದಾಯ್ತಲ್ವಾ, ನಿನಗಿನ್ ಮುಂದೆ ಏನೇನು ಬೇಕೋ ನನ್ನನ್ನು ಕೇಳು, ಸರಿನಾ? ಜನನಿ ಪುಟ, ಎಲ್ಲಿದ್ಯಾ ಮಗಳೇ?
ಅಂತೂ ನೀವೆಲ್ಲ ಹಳ್ಳಿಗೆ ಹೋಗಿ ಬಂದಿದ್ದು ಸಾರ್ಥಕ ಆಯ್ತು ಅಖಿಲ. ಮನಸ್ತಾಪದಿಂದ ಮಾತು ಬಿಟ್ಟಿದ್ದ ಜನನಿ ಪಾರ್ವತಿ ಇಬ್ಬರು ಮತ್ತೆ ಮೊದಲಿನ ಥರ ಆದರು. ಅಲ್ಲದೆ ನಿನ್ನೆ ರಾತ್ರಿ ನೀವೆಲ್ಲ ಊರಿಂದ ಬಂದ ಮೇಲೆ ಪಾರ್ವತಿ ಹತ್ರ ಪುಟಾಣಿಗೆ ಊಟ ತಿನ್ನಿಸು ಅಂತ ನೀನು ಹೇಳಿದಾಗ ಜನನಿಯಲ್ಲಿ ಬೇಡ ಅಂತ ಹೇಳಿಬಿಡ್ತಾಳೇನೋ ಅಂತ ಅನಿಸ್ತು. ಆದರೆ ಪಾಪ ಜನನಿ ಏನೂ ಹೇಳಿಲ್ಲ, ಸುಮ್ಮನೆ ಒಳಗೆ ಹೋಗ್ಬಿಟ್ಲು. ಅಂದರೆ ಅವಳು ಹಳೆದನ್ನೆಲ್ಲ ಮರ್ತಿದ್ದಾಳೆ ಅಂತ ತಾನೇ ಅರ್ಥ? ಹೌದು ರಘು. ವೀರಣ್ಣ ಜನನಿ ಮನಸ್ಸಿನಲ್ಲಿದ್ದ ಬೇಜಾರನ್ನ ಮನಸ್ತಾಪನೆಲ್ಲ ಬೇರು ಸಹಿತ ಕಿತ್ತಾಕ್ಬಿಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ನೀವು ಕೇಳಬೇಕಾಗಿತ್ತು. ಅತ್ಲಾಗೆ ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು. ಆ ಥರ ಜವಾಬ್ದಾರಿಯುತವಾದ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಮಗಳಿಗೆ ಸೂಕ್ಷ್ಮವಾಗಿ ಬುದ್ಧಿವಾದ ಹೇಳಿದ್ರು. ಜನನಿಗೂ ಅದು ಅರ್ಥ ಆಗಿದೆ. ಅದಕ್ಕೆ ಅವಳು ಪಾರ್ವತಿ ಜೊತೆ ಮೊದಲಿನ ಥರನೇ ಪ್ರೀತಿಯಿಂದ ನಡ್ಕೋತಿದ್ದಾಳೆ. ನಮಗೂ ಬೇಕಾಗಿದ್ದು ಅದೇ ತಾನೆ. ಯಾವಾಗ ಇಬ್ರು ಜಗಳ ಮರೆತು ಒಂದಾಗ್ತಾರೋ ಅಂತ ಕಾಯ್ತಾ ಇದ್ವಿ. ಆ ಸಮಯ ಈಗ ಬಂದಿದೆ. ಪಾರ್ವತಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರೋ ಜನನಿ ನಿಧಾನಕ್ಕೆ ಓಪನ್ ಅಪ್ ಆಗ್ತಾಳೆ. ಮತ್ತೆ ಅಖಿಲ, ಈ 4 ದಿನಗಳು 4 ಯುಗಗಳ ಥರ ಕಳೆದಿದ್ದೀನಿ ನಾನು. ಹೌದಾ? ಈ ಹಬ್ಬ ಯಾವಾಗ ಮುಗಿಯುತ್ತೋ, ನೀನು ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಈ 4 ದಿನದಲ್ಲಿ ನಿನ್ನನ್ನು ನೆನೆಸ್ಕೊಂಡಿರೋ ಕ್ಷಣನೇ ಇಲ್ಲ, ಗೊತ್ತಾ? ನಾನು ಅಷ್ಟೇ ರಘು. ಹಳ್ಳಿಲಿ ನಾವೆಲ್ಲ ಒಟ್ಟಿಗೆ ಇದ್ವಿ, ಹಬ್ಬನ ಸಂಭ್ರಮದಿಂದನೇ ಆಚರಿಸಿದ್ವಿ. ಆದರೆ ಪ್ರತಿ ಕ್ಷಣನೂ ನಿಮ್ಮನ್ನು ನಾನು ಮಿಸ್ ಮಾಡ್ಕೋತಾನೇ ಇದ್ದೆ. ಎಣ್ಣೆ ಹಚ್ಚೋವಾಗ, ರಾಶಿ ಪೂಜೆ ಮಾಡುವಾಗ, ಎಳ್ಳು ಬೆಲ್ಲ ಹಂಚ್ಕೊಳ್ಳೋವಾಗ, ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟ ಮಾಡುವಾಗ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊಂಡಿದ್ದೀನಿ. ಜೊತೆಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಬೇರೆ. ಇದನ್ನೇ ಅಲ್ವಾ ನಿಜವಾದ ಪ್ರೀತಿ ಅನ್ನೋದು. ಆದ್ರೆ ಅಖಿಲ, ಇನ್ನು ಮುಂದೆ ನೀನು ಈ ಥರ ನನ್ನಿಂದ ದೂರ ಹೋಗಬೇಡ. ಹೋಗಲ್ಲ. ಅಕಸ್ಮಾತ್ತಾಗಿ ಹೋಗ್ಬೇಕಾದ್ರೂ ನೀವು ಜೊತೆಲೇ ಬರಬೇಕು. ಆದರೆ ಅಖಿಲ, ಈಗ ನೀನು ಬಂದಮೇಲೆ ಮನಸ್ಸಿಗೆ ಎಷ್ಟು ಹಗುರ ಅನಿಸ್ತಿದೆ ಗೊತ್ತಾ? ಅಖಿಲ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟು ಹೆಸರು ಮಾಡಿದ್ರು, ಹೆಂಡತಿ ಜೊತೆಲಿದ್ರೇನೆ ಅದು ಎಲ್ಲದಕ್ಕೊಂದು ಅರ್ಥ ಬರೋದು ಅಲ್ವಾ? 100ಕ್ಕೆ 100% ನಿಜ. ಜನನಿ ಪುಟ್ಟ, ಯಾವಾಗ ಬಂದ್ರಿ? ಯಾಕೋ ನಿನ್ನನ್ನು ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಗಂಡನ ಮನೆಗೆ ಹೋದ್ರು ನನ್ನ ಕೈಲಿ ಇರಕ್ಕಾಗ್ಲಿಲ್ಲ. ಹಾಗಾದ್ರೆ ಇನ್ ಮುಂದೆ ನೀವು ಇಲ್ಲೇ ಇರ್ತೀರಾ? ಹೌದು ಕಣಮ್ಮ, ನೀನಿಲ್ಲಿರೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಸರಿ ಬಿಡಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಬಂದ್ ಕೂಡ್ಲೆ ನಾನು ಏನ್ ನೋಡ್ಬಾರ್ದು ಅಂತ ಅಂದ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗಾಯ್ತಲ್ಲಮ್ಮ. ಅಂತದೇನಾಯ್ತು ಚಿಕ್ಕಮ್ಮ? ನಮ್ ಪುಟಾಣಿ ಮತ್ತೆ ಆ ಪಾರ್ವತಿ ತೆಕ್ಕೆಗೆ ಜಾರ್ಕೊಂಡಿದ್ದಾಳೆ. ಏನು ಮಾಡೋದಕ್ಕಾಗತ್ತೆ ಚಿಕ್ಕಮ್ಮ? ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಊರಲ್ಲಿ ಅಪ್ಪ ಮತ್ತು ಅತ್ತೆ ಮಾತಾಡಿದ್ರಲ್ವಾ, ಅವ್ರ ಮಾತಿಗಾದ್ರೂ ನಾನು ಬೆಲೆ ಕೊಡ್ಬೇಕಲ್ವಾ? ಆಯ್ತಾಯ್ತು, ಹಾಗಂತ ನೀನ್ ಅವ್ರ ಮಾತಿಗೆಲ್ಲ ಬೆಲೆ ಕೊಡೋಕ್ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ ಕಣಮ್ಮ. ಆ ಪಾರ್ವತಿ ಭಲೆ ಚಾಲಾಕಿ ಇದ್ದಾಳೆ. ಒಂದಲ್ಲ ಒಂದಿನ ನಿನ್ಗೂ ಗೊತ್ತಿಲ್ಲದೆ ನಿನ್ ಪುಟಾಣಿನ ಅವಳ ಪರ ಮಾಡ್ಕೊಂಡ್ಬಿಡ್ತಾಳೆ ಅನ್ಸತ್ತೆ. ಪ್ಲೀಸ್ ಚಿಕ್ಕಮ್ಮ, ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ನೀವು. ನಾನು ಬದುಕಿರೋವರೆಗೂ ನನ್ನ ಮಗಳನ್ನ ನನ್ನಿಂದ ಯಾರೂ ಕಿತ್ಕೊಳ್ಳೋದಕ್ಕಾಗಲ್ಲ. ಕೋಪ ಮಾಡ್ಕೋಬೇಡ ಪುಟ್ಟ, ಅದ್ ನನ್ಗೂ ಗೊತ್ತು. ಆದ್ರೆ ಆ ಪಾರ್ವತಿ ಎಂತ ಖತರ್ನಾಕ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅವಳ ಜೊತೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನನಗೇನು ಊರಲ್ಲಿ ಕಳ್ದೋದ ಅದ್ಯಾವುದೋ ನಿನ್ ಪಾಸ್ಪೋರ್ಟ್ನ ಆ ಪಾರ್ವತಿನೇ ಕದ್ದಿದ್ದಾಳೆ ಅನ್ಸತ್ತೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ಪುಟಾಣಿನ ಕರ್ಕೊಂಡು ನೀನ್ ಎಲ್ಗೂ ಹೋಗ್ಬಾರ್ದು ಅನ್ನೋ ಕೆಟ್ಟ ಯೋಚನೆ ಇಟ್ಕೊಂಡು ಅವಳು ಯಾಕೆ ಕೆಲಸ ಮಾಡಿರಬಾರ್ದು? ಕದ್ದು ಎಲ್ಲಾದ್ರೂ ಬಿಸಾಕಿರ್ಬೋದು ಅಥವಾ ಸುಟ್ಟಾಕಿರ್ಬೋದು.
ಯಾಕಂದ್ರೆ ನಾನು ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಓಡಾಡ್ತಾ ಇಲ್ಲ. ಬಂಗಾರದ ವಸ್ತುನೇ ತಗೊಂಡೋಗಿ ಅಂಗಳದಲ್ಲಿಟ್ರು ಅದು ಅಲ್ಲೇ ಇರ್ತಿತ್ತೆ ಹೊರ್ತು ಎಲ್ಲೂ ಕದಲ್ತಾ ಇರಲಿಲ್ಲ. ಆದ್ರೆ ಈಗ ಆ ಪಾರ್ವತಿ ನಿಮ್ಮ ಮನೆಗೆ ಬಂದಿದ್ದು ನೀನ್ ಬ್ಯಾಗಲ್ಲಿ ಇದ್ದಿದ್ದೆ ಕಳ್ದೋಗಿದೆ ಅಂದ್ರೆ ಏನರ್ಥ? ಅವಳು ಬಿಟ್ರೆ ಬೇರೆ ಯಾರು ಕದಿಯಕ್ಕೆ ಸಾಧ್ಯ? ನನಗೇನೋ ಆ ಹನುಮಂತ ಬೇಕಾದ್ರೆ ನಮ್ಮ ಪುಟಾಣಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರೋದು ಮಾಡ್ಲಿ, ಆದ್ರೆ ನಮ್ಮ ಪುಟಾಣಿನ ಆ ಪಾರ್ವತಿ ಹತ್ರ ಮಾತ್ರ ಬಿಡ್ಬೇಡ. ಆಮೇಲೆ ಮೊದ್ಲಿನ ಥರ ನೀನೇ ಅನುಭವಿಸ್ತೀಯ. ಹುಷಾರಾಗಿರು. ಇನ್ಮೇಲಾದ್ರೂ ನಮ್ಮ ಪಾರು ಈ ಮನೇಲಿ ಖುಷಿಯಾಗಿರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಹೆಂಗಸು ಛೇ ಓಡೋಡು ಬಂದ್ಬಿಟ್ಟಿದ್ಯಲ್ಲ. ಅವಳು ಕೆಟ್ಟ ಬುದ್ಧಿ ವೀರಣ್ಣವ್ರಿಗೆ ಗೊತ್ತಿರೋದ್ರಿಂದಲೇ ಅವಳನ್ನ ಅರಸನಕೋಟೆಗೆ ಬರೋಕ್ ಬಿಡ್ಲಿಲ್ಲ. ಅದು ಅಲ್ಲದೆ ಅವಳ ಗಂಡನ ಮನೆಗೆ ನಾನೇ ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ ಅಂತಂದ್ರು. ಬಹುಶಃ ಅವ್ರು ಕರ್ಕೊಂಡೋಗಿ ಬಿಟ್ಟ ಮೇಲೆ ಇವಳು ವೀರಣ್ಣವ್ರಿಗೂ ಗೊತ್ತಿಲ್ಲದೆ ಇಲ್ಲಿಗೆ ಓಡ್ ಬಂದಿದ್ದಾಳೆ ಅಂದ್ರೆ ಇನ್ನೆಂಥ ಐನಾತಿ ಹೆಂಗ್ಸಿರ್ಬೇಕು. ಮೊದಲು ಅವಳ ಅರಸನಕೋಟೆಗೆ ಬಂದಿರೋ ವಿಷಯನ ವೀರಣ್ಣವ್ರಿಗೆ ಫೋನ್ ಮಾಡಿ ಹೇಳಬೇಕು. ನಿಮ್ಮ ಅಭಿಪ್ರಾಯ ಏನು? ಇವಾಗ ಏನಾದರೂ ನಾವು ಮಾವನವರಿಗೆ ಫೋನ್ ಮಾಡಿ ಆ ರತ್ನವೇಣಿ ಮತ್ತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವರೇ ಇಲ್ಲಿಗೆ ಬಂದು ಅವಳನ್ನ ಬೈದು ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಬಂದು ಜನನಿ ಮುಂದೆ ರತ್ನವೇಣಿನ ಬೈದಾಗ ನಾವೇ ಫೋನ್ ಮಾಡಿ ಕರೆದ್ವಿ ಅಂತ ಜನನಿಗೆ ಗೊತ್ತಾಗುತ್ತೆ. ಆಗ ಅವಳೇನಾದರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ? ಅದು ನಿಜಾನೇ. ನನಗೇನೋ ರತ್ನವೇಣಿಯವರು ಇಲ್ಲಿಗೆ ಬಂದಿರೋ ವಿಚಾರನ ಊರಲ್ಲಿರೋ ಬುದ್ಧಿಯವರು ತಿಳಿಸೋದು ಬೇಡ ಅನಿಸುತ್ತೆ. ಮತ್ತಿನ್ನೇನು ಮಾಡು ಅಂತೀರಾ ಹನುಮಂತಣ್ಣ? ನನಗೂ ಗೊತ್ತಿಲ್ಲ. ಪುಟಾಣಿನ ಕರ್ಕೊಂಡು ಜನನಿ ವಿದೇಶಕ್ಕೆ ಹೋಗೋದನ್ನು ಅಪ್ಪೋರು ತಪ್ಪಿಸಿದ್ರು. ಅಲ್ಲದೆ ನೀವಿಬ್ಬರು ಇನ್ನು ಮುಂದೆ ಚೆನ್ನಾಗಿರಬೇಕು ಅಂತ ಪುತ್ತಿನೂ ಹೇಳಿದ್ರು. ಊರಿಂದ ಮನೆಗೆ ಬಂದಮೇಲೆ ಜನನಿ ಮಗು ವಿಷಯದಲ್ಲಿ ಮೊದಲಿನ ಥರ ತಲೆ ಕೆಡಿಸ್ಕೋತಿಲ್ಲ. ಇನ್ನು ಮುಂದೆನಾದರೂ ನಾವೆಲ್ಲರೂ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಈ ರತ್ನವೇಣಿಯವ್ರು ಬಂದಿದ್ದಾರೆ. ಅವ್ರ ಮುಂದೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗೆ ತಲೆ ಕೆಡ್ತಾ ಇದೆ. ಹಾ, ಇದಕ್ಕೆ ಒಂದು ಪರಿಹಾರ ಇದೆ. ಆ ರತ್ನವೇಣಿ ಇಲ್ಲಿಗೆ ಬಂದಿರೋದನ್ನ ಅಖಿಲಕ್ಕನಿಗೆ ಹೇಳ್ಬಿಟ್ರೆ? ಅಮ್ಮನ ಹತ್ರ ಹೋಗಿ ಏನಂತ ಹೇಳ್ತೀರಾ ಚಿಕ್ಕಮ್ಮ? ವೀರಣ್ಣವರೇ ಆ ಹೆಂಗಸಿಗೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಆ ಹೆಂಗಸಲ್ಲೇ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ಅದರಲ್ಲೂ ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ರಾತ್ರಿ ಇಲ್ಲಿಗೆ ಬಂದಿದ್ದಾರೆ. ಅವರು ವೀರಣ್ಣವ್ರ ಮಾತಿಗೆ ಗೌರವ ಕೊಡದೆ ಇಲ್ಲಿಗೆ ಬಂದಿರೋದು ಸರಿಯಲ್ಲ ಅಂತ ಅಕ್ಕನಿಗೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಹಾಕಿ ಹೇಳಿದ್ರೆ ಆಗ ಅಕ್ಕ ವೀರಣ್ಣವ್ರ ನಿರ್ಧಾರನ ಗೌರವಿಸದೇ ಇರಲ್ಲ. ನೀವೆಲ್ಲ ಏನಂತೀರಾ? ಇದನ್ನ ಬೇಕಾದ್ರೆ ಒಪ್ಕೋಬಹುದು ವಕೀಲಮ್ಮನವರು. ನೋಡ್ತಾ ಇರಿ ಹನುಮಂತಣ್ಣ, ನನ್ನ ಮಾತಿಗೆ ಅಖಿಲಕ್ಕ ಐಸ್ ಥರ ಕರಗಿ ಆ ರತ್ನವೇಣಿನ ಈ ಮನೆಯಿಂದ ಓಡಿಸ್ಬಿಡ್ಬೇಕು. ಹಾಗೆ ಮಾಡ್ತೀನಿ, ನೀವೆಲ್ಲರೂ ಫಾಲೋ ಮೀ. ಹೌದು, ಅದಕ್ಕೆ ಈಗ ತಾನೇ ಬಂದೆ. ಬರ್ತಿದ್ದಾಗೆ ಯಾಕೋ ನಿಮ್ಮನ್ನು ನೋಡಬೇಕು, ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಹಳ್ಳಿಯಲ್ಲಿ ನಿಮ್ಮ ಜೊತೆ ಸರಿಯಾಗಿ ಕಾಲ ಕಳೆಯೋಕ್ಕೆ ಆಗಲಿಲ್ಲ. ಹಬ್ಬದ ಗಡಿಬಿಡಿಯಲ್ಲಿದ್ದೆ. ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಅದಕ್ಕೆ ಯಾಕೆ ರತ್ನವೇಣಿ ಹೀಗೆಲ್ಲ ಹೇಳ್ತಿದ್ದೀರಾ? ಅದೇನು ನನಗೆ ಅಪರೂಪದ ಮನೆನಾ, ಬೇರೆ ಮನೆನಾ? ನಮ್ಮ ವೀರಣ್ಣನ ಮನೆ ತಾನೇ. ಅದು ನನ್ನ ತವ್ರ ಮನೆ ಇದ್ದ ಹಾಗೆ.
ಅಲ್ಲಿ ಯಾರಾದರೂ ನನ್ನನ್ನು ಸ್ಪೆಷಲ್ ಆಗಿ ನೋಡ್ಕೊಳ್ಳಿ ಅನ್ನೋ ನಿರೀಕ್ಷೆ ನನಗಂತೂ ಖಂಡಿತ ಇರಲಿಲ್ಲ, ಇರೋದು ಇಲ್ಲ. ಹಾಗಂತ ಅವರೇನು ಬಿಟ್ಕೊಟ್ರ? ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು. ಹೌದು ಅದಕ್ಕೆ, ಅದೇನೋ ನಿಜ. ನಮ್ಮ ವೀರಯ್ಯ ಭಾವ ಅಂತೂ ಯಾವತ್ತೂ ನಿಮ್ಮನ್ನ ಬಿಟ್ಕೊಡೋದೇ ಇಲ್ಲ. ರತ್ನವೇಣಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವೀರಣ್ಣ ನಿಮ್ಮನ್ನ ನಿಮ್ಮ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿದ್ರಲ್ವಾ? ಆದರೂ ನೀವು ಇಲ್ಲಿಗೆ ಬಂದಿದ್ದೀರಾ. ಈ ವಿಚಾರ ವೀರಣ್ಣಂಗೆ ಗೊತ್ತಾದರೆ ಖಂಡಿತವಾಗ್ಲೂ ನನ್ನನ್ನು ಉಳಿಸಲ್ಲ ಅದಕ್ಕೆ. ಗಂಡನೇ ಇಲ್ದಿರೋ ಮನೆಗೆ ನಾನು ಏನಕ್ಕೆ ಅಂತ ಹೋಗಲಿ? ಅಲ್ಲಿ ಹೇಗಿರಲಿ? ಕಟ್ಕೊಂಡವನು ನನ್ನ ಬಿಟ್ಟು ಓಡೋದ್ಮೇಲೆ ಎಲ್ಲರೂ ನನ್ನನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಅಂಥ ಮನೆಯಲ್ಲಿ ನಾನು ಹೇಗಿರೋಕ್ಕಾಗತ್ತೆ ಅಂತ ನೀವೇ ಹೇಳಿ ಅದಕ್ಕೆ ತಾಯಿ ಇಲ್ಲದೆ ಇದ್ರು ನಮ್ಮ ಜನನಿಗೆ ತಾಯಿ ಸ್ಥಾನ ಕೊಟ್ಟು ಅವಳ ಜೊತೆ ಇಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿ ರಾತ್ರಿ ಆ ಮನೆ ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ ಅದಕ್ಕೆ ನಾನಿಲ್ಲಿರೋದು ನಿಮಗಿಷ್ಟ ಇಲ್ಲ ಅಂದರೆ ಹೇಳಿಬಿಡಿ. ಅದಕ್ಕೆ ನಾನು ಯಾವುದಾದ್ರೂ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಆದರೆ ನನ್ನ ಮಾತ್ರ ಇರಬೇಡ ಅಂತ ಹೇಳಬೇಡಿ. ಅದಕ್ಕೆ ಕಷ್ಟಕ್ಕಾಗವ್ರೆ ನೆಂಟ ಅಂತಾರೆ, ಆದರೆ ನೀವು ಅದಕ್ಕೂ ಮೀರಿದವರು. ಗುರ್ತು ಪರಿಚಯ ಇಲ್ದಿರೋ ಜನ ಕಷ್ಟದಲ್ಲಿದ್ದಾಗಲೇ ನೀವು ಅವ್ರ ಕೈ ಹಿಡಿದು ಕಾಪಾಡೋರು. ಅಂಥದ್ರಲ್ಲಿ ನಿಮ್ಮ ಮನೆ ನೆಂಟರಾಗಿರೋ ನನ್ನ ನೀವು ಕಾಪಾಡದೇ ಇರಲ್ವಾ? ರತ್ನವೇಣಿ, ನೀವು ಇಲ್ಲೇ ಇರೋದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ, ನನ್ನಿಂದ ಯಾವ ಅಭ್ಯಂತರನೂ ಇಲ್ಲ. ಆದರೆ ವೀರಣ್ಣ ಬೇಡ ಅಂತ ಹೇಳಿರೋವಾಗ ನಿಮ್ಮನ್ನು ಹೇಗೆ ಇಲ್ಲೇ ಇರಿಸ್ಕೊಳ್ಳೋದು ಅಂತ ನೋಡ್ತಿದ್ದೀನಿ. ಅಯ್ಯೋ, ನೀವೇ ನನ್ನ ಕೈ ಬಿಟ್ಬಿಟ್ರೆ ಆಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ದಯವಿಟ್ಟು ನನಗಿಲ್ಲಿರೋಕ್ಕೆ ಅವಕಾಶ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಈ ವಯಸ್ಸಲ್ಲದ ವಯಸ್ಸಲ್ಲಿ ನಾನು ಎಲ್ಲಿಗೆ ಅಂತ ಹೋಗಲಿ? ಅದು ಅಲ್ಲದೆ ನನಗೆ ನೀವು ಬಿಟ್ಟರೆ ಬೇರೆ ಯಾರು ತಾನೇ ಇದ್ದಾರೆ? ಅಯ್ಯೋ ದೇವ್ರೆ, ಹೆಂಗೆ ಮಾಡ್ತಿದ್ದಾಳೆ ನೋಡಿ ನಕ್ರ. ಹಿಂಗೆಲ್ಲ ಮಾಡಿದ್ರೆ ಅಕ್ಕ ನಿಜವಾಗ್ಲೂ ಕರ್ಗೋಗ್ತಾರೆ. ಅಯ್ಯೋ ರತ್ನವೇಣಿ, ಅಳಬೇಡಿ. ಇನ್ನು ಮುಂದೆ ನಿಮ್ಮನ್ನು ಯಾರೂ ತಡೆಯಲ್ಲ. ನೀವಿಲ್ಲೇ ಇದ್ಬಿಡಿ. ಒಂದು ವೇಳೆ ಭಾವ ಕೇಳಿದ್ರೆ? ನಾನೇ ರತ್ನವೇಣಿನ ಇಲ್ಲೇ ಇರಕ್ಕೆ ಹೇಳಿದ್ದೀನಿ, ಅದಕ್ಕೆ ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ಈ ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ. ಅದಕ್ಕೆ ಆ ರತ್ನವೇಣಿ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ, ದೊಡ್ಡ ಡ್ರಾಮಾ ಕ್ವೀನ್ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಅವಳ ಬಗ್ಗೆ ಅಕ್ಕನ ಹತ್ರ ಹೇಳಿ ಅವಳ ನಿಮ್ಮ ಮನೆಯಿಂದ ಓಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ, ಛೇ, ಅವಳೇ ಅಕ್ಕನ ಹತ್ರ ಗುಳೋ ಅಂತ ಹತ್ತು ಅವಳ ಕಷ್ಟನೆಲ್ಲ ಹೇಳ್ಕೊಂಡು ಇಲ್ಲೇ ಪರ್ಮನೆಂಟಾಗಿ ಉಳ್ಕೊಂಬಿಟ್ಲಲ್ಲ. ಈಗ ನಾವೇನು ಮಾಡೋದು? ರತ್ನವೇಣಿಯವರು ಇಲ್ಲಿರೋದಕ್ಕೆ ಅಮ್ಮವರೇ ಭರವಸೆ ಕೊಟ್ಟ ಮೇಲೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಮೇಲೆ ನಾವು ಹುಷಾರಾಗಿರಬೇಕು ಅಷ್ಟೇ. ಕರೆಕ್ಟ್ ಹನುಮಂತಣ್ಣ ನೀವು ಹೇಳಿದ್ದು. ಪಾರು, ಪುಟಾಣಿನ ನಿನ್ನಿಂದ ದೂರ ಮಾಡೋದಕ್ಕೆ ಆ ರತ್ನವೇಣಿ ಕೈಯಿಂದ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಹಳ್ಳಿಗೆ ಹೋದಾಗ ಜನನಿಗೆ ವೀರಣ್ಣವರು ಬುದ್ಧಿ ಹೇಳಿ ನೀವಿಬ್ಬರು ಅಕ್ಕ ತಂಗಿ ಮೊದಲಿನ ಥರನೇ ಚೆನ್ನಾಗಿರ್ಬೇಕು ಅಂತ ಭಾಷೆ ತಗೊಂಡಿದ್ದಾರೆ. ಬಂದಾಗಿಂದ ಜನನೀನು ಮಗು ವಿಷಯವಾಗಿ ಏನೂ ರಾಂಗಾಗಿ ಬಿಹೇವ್ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಅವಳು ಚೆನ್ನಾಗಿರ್ತಾಳೆ ಅಂತಾಯ್ತು ಅಲ್ವಾ? ಆದರೆ ರತ್ನವೇಣಿ ಏನಾದರೂ ಮತ್ತೆ ಪಾರುನ ಮಗುವಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರೆ? ಆದಿ,
ಈಗಲೇ ಯಾಕಪ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ಜಾಸ್ತಿ ಯೋಚನೆ ಮಾಡದೆ ಆರಾಮಾಗಿರು. ಆ ರೀತಿ ಮಾಡಿದಾಗ ನೋಡ್ಕೊಳ್ಳೋಣ. ಆ ರತ್ನವೇಣಿಗೆ ಈಗಷ್ಟು ಧೈರ್ಯ ಬರಲ್ಲ ಅಂದ್ಕೋತೀನಿ. ಆ ರತ್ನವೇಣಿ ಒಬ್ಳು, ನಾವಿಷ್ಟು ಜನ ಇದ್ದೀವಿ, ಏನಾಗುತ್ತೋ ಆಗ್ಲಿ, ನಾವೆಲ್ಲ ಧೈರ್ಯವಾಗಿ ಫೇಸ್ ಮಾಡೋಣ.